ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಈ ದಿನ ಗ್ರೀನ್ ಕಲರ್ದು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸ್ವಾಗತ, ಮಂಗಳ ಕಿಚನ್ಗೆ. ನಾನು ಈ ದಿನ 1 kg ಚಿಕನ್ ತೊಗೊಂಡಿದ್ದೀನಿ. 1 kg ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಹಾಕಿ, ಈರುಳ್ಳಿ ತೊಗೊಂಡಿದ್ದೀನಿ 2, ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ 1 ಟೊಮೆಟೊ ತೊಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು, ಇದು ಗರಂ ಮಸಾಲ, ಇದು ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಆಯಿಲು ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ವಲ್ಪ 100 ಗ್ರಾಮ್ ಅಷ್ಟು. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಬ್ಬಿಣದ ಬಾಣಲಿ ಎತ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊತಿದ್ದೀನಿ. ಕಬ್ಬಿಣದ ಬಾಣಲಿನೇ ಸ್ವಲ್ಪ ಚೆನ್ನಾಗಿರುತ್ತೆ ಆರೋಗ್ಯವಾಗಿ, ಹಾಗಾಗಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ. ಸರಿನಾ? ಎಣ್ಣೆ ಹಾಕೋಣ. 100 ಗ್ರಾಮ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಸಾಕು, ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ನಾನು ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಇದು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೇಯಬೇಕು ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬೇಯ್ತಾ ಇದೆ, ಬ್ರೌನ್ ಕಲರ್ ಆಗ್ತಾ ಇದೆ. 2 ಮಿನಿಟ್ಸ್ ಬೇಯಲಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ 1 ಸ್ಪೂನು, 1.5 ಸ್ಪೂನ್ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚಿಕನ್ ಹಾಕೊತೀನಿ. ಇದಾಗಿದೆ ಫ್ರೆಂಡ್ಸ್, ಚಿಕನ್ ಹಾಕೊತಾ ಇದ್ದೀನಿ. ಇದನ್ನು ತಿರ್ಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂಥರ ಸ್ಮೆಲ್ ಇರುತ್ತಲ್ಲ ಚಿಕನಲ್ಲಿ, ಇದೆಲ್ಲ ಹೋಗಬೇಕು. ಸ್ವಲ್ಪ ಬೇಯಲಿ 1 5 ನಿಮಿಷ. ಇದನ್ನು ಮುಚ್ಚೋಣ ಫ್ರೆಂಡ್ಸ್. ಇದು ಪ್ಲೇಟ್ ಮುಚ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಮಾಡಿಕೊಂಡು ಫ್ರೈ ಮಾಡೋಣ. ಇದನ್ನು ಮುಚ್ಚಿಡೋಣ 1 5 ನಿಮಿಷ. ಚೆನ್ನಾಗಿ ಚಿಕನ್ ಸ್ವಲ್ಪ ಬೇಯಬೇಕು. ಪ್ಲೇಟ್ ಮುಚ್ತಾ ಇದ್ದೀನಿ. 1 5 ನಿಮಿಷ ಆಗಲಿ, ಆಮೇಲೆ ನಾನು ಏನು ಮಾಡಬೇಕು ಅಂತ ಫ್ರೆಂಡ್ಸ್. ಇದಾಗಿರ್ಬೋದು. ಇದಾಗಿದೆ. ಚಿಕನ್ ಸ್ವಲ್ಪ ಬೆಂದಿದೆ. ಸ್ವಲ್ಪ ಪೀಸು ಮೀಡಿಯಮ್ ಪೀಸೇ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ದಪ್ಪ ಪೀಸ್ ಇದೆ. ಇದಕ್ಕೆ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೊಮೆಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೆಂಡ್ಸ್, ಇದು ರುಬ್ಬಿಟ್ಕೊಂಡಿರೋಂಥದ್ದು ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡಿರೋಂಥದ್ದು. 1 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ, ರುಬ್ಬಿಟ್ಕೊಂಡು ಹಾಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದು ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಇದ್ರಲ್ಲಿ ಚಿಕನಲ್ಲಿ ಬೇಯಬೇಕು.
ಇದು ಬೆಂದಾದಮೇಲೆ ಇದಕ್ಕೆ ನಾನು ಗರಂ ಮಸಾಲ 1 ಸ್ಪೂನು 1.5 ಸ್ಪೂನಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕೋಣ, ಇದ್ರ ಜೊತೆ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದರೆ ಚಿಕನ್ ಚೆನ್ನಾಗಿ ಮಸಾಲೆ ಹಿಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ. ಇದನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇದಕ್ಕೆ ಮಸಾಲೆ ರುಬ್ಬಿದ್ನಲ್ಲ, ಅದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ, ಗ್ರೀನ್ ಕಲರ್ದು. ಸ್ವಲ್ಪ ತಿರ್ಸ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಇದಕ್ಕೆ ನಾನು ಇವಾಗ ಲಾಸ್ಟಲ್ಲಿ ಮೊಸರು ಹಾಕ್ಕೊತೀನಿ. ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಲ್ಲ ಮೊಸರು, ಒಂದು 100 ಗ್ರಾಮ್ ಅಷ್ಟು ಮೊಸರು ಐತೆ, ಜಾಸ್ತಿನೇ ಐತೆ. 100 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊತಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ ಇದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಮುಚ್ಚೋಣ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ಇದು ತಿರ್ಸ್ಕೊಂಡು ಮುಚ್ಚಿಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿದ್ರೆ ಚಿಕನ್ ರೆಡಿ ಆಯಿತು. ಗ್ರೀನ್ ಕಲರ್ ಚಿಕನ್ ಗ್ರೇವಿ. ಮುಚ್ಚೋಣ 10 ನಿಮಿಷ ವೆಯ್ಟ್ ಮಾಡೋಣ. ಹೇಗೆ ಬಂತು ಅಂತ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಇದಾಗಿದೆ. ಚಿಕನ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು ಚಿಕನ್ನು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಚಿಕನ್ನು ಕೂಡ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಾನು ಸರ್ವ್ ಮಾಡೋಣ. ಸರ್ವ್ ಮಾಡ್ಕೊತೀನಿ ಇವಾಗ ಒಂದು ಪಾತ್ರೆಗೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಚಿಕನ್ನು. ನೀವೊಮ್ಮೆ ಮಾಡ್ಕೊಂಡು ತಿಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.